ಪ್ರತಿ ವರ್ಷದಂತೆ ಈ ವರ್ಷವೂ ರಥಸಪ್ತಮಿ ಪ್ರಯುಕ್ತ ವಿಶೇಷವಾದ ಪೂಜಾ ಕೈಂಕರ್ಯವನ್ನು ಘನ ಸರ್ಕಾರದ ವತಿಯಿಂದ ಚಾಮುಂಡಿ ಬೆಟ್ಟದ ಪ್ರಾಧಿಕಾರದ ವತಿಯಿಂದ ಈ ಕಾರ್ಯಕ್ರಮವು ನಡೆಯುತ್ತಿದೆ. ಇಲ್ಲಿ ತ್ರಿನೇಶ್ವರ ಮೊದಲದಾಗಿ, ಎರಡನೇದು ಭುವನೇಶ್ವರ, ಗಾಯತ್ರಿ ದೇವಿ ಹಾಗೂ ವರಾಹಸ್ವಾಮಿ ಮತ್ತು ಲಕ್ಷ್ಮೀರಮಣ, ಕಿಲ್ಲೆ ವೆಂಕಟರಮಣ, ಲಕ್ಷ್ಮೀ ವೆಂಕಟರಮಣ ಎಲ್ಲ ದೇವರ ಉತ್ಸವ ಮೂರ್ತಿಗಳು ಪ್ರತಿ ವರ್ಷವೂ ಇಲ್ಲಿ ಬಂದು ಆಸೀನರಾಗಿ ಬಂದಂಥ ಭಕ್ತಾಳಿಗೆ ಲೋಕ ಕಲ್ಯಾಣಾರ್ಥವಾಗಿ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಬರ್ತಾ ಇದ್ದಾರೆ. ಸ್ವಾಮಿಗೆ ನಾವು ಉತ್ತರಾಯಣ ದಕ್ಷಿಣಾಯಣ ಅಂತ ಎರಡು ಪರ್ವ ಇರ್ತದೆ. ಆ ಪರ್ವದಲ್ಲಿ ಸ್ವಾಮಿ ಸೂರ್ಯನಾರಾಯಣ ಇವತ್ತು ಬದಲಾವಣೆ ಮಾಡ್ತಾರೆ. ಉತ್ತರಾಯಣದಿಂದ ದಕ್ಷಿಣಾಯನಕ್ಕೆ ಪಲಾಯನ ಮಾಡ್ತಾರೆ. ಹಾಗಾಗಿ ಲೋಕ ಕಲ್ಯಾಣ ಮಾಡ್ತಕ್ಕಂಥ ಕಾರ್ಯದಲ್ಲಿ ಸಕಲ ಮಂಗಳ ಉಂಟು ಮಾಡಲಿ ಅಂಥೇಳಿ ಈ ಒಂದು ಕಾರ್ಯಕ್ರಮ ಮೊದಲಿಂದ ಮಾಡಿದ್ದೀವಿ. 1951ರಲ್ಲಿ ಭುವನೇಶ್ವರಿ ದೇವಸ್ಥಾನ, ಬಹು ಪುರಾತನವಾದಂತಹ ದೇವಸ್ಥಾನ. ತಮಗೆಲ್ಲ ಗೊತ್ತಿಗೆ ವರಾಹಸ್ವಾಮಿ ಆಗಿರ್ಬೋದು, ಗಾಯತ್ರಿ ದೇವಿ ದೇವಸ್ಥಾನ ಎಲ್ಲ ಈಗಿನ ಜಯಚಾಮನೊಡೆಯರ ಕಾಲದಲ್ಲಿ ನವೀನವಾಗಿದ್ದಂಥದ್ದು. ಹಾಗೆ ಕೋಡಿ ಸೋಮೇಶ್ವರ ಆಗ್ಬೋದು, ಪ್ರಸನ್ನಕೃಷ್ಣ ಸ್ವಾಮಿ, ಲಕ್ಷ್ಮೀ ವೆಂಕಟರಮಣ ಎಲ್ಲವೂ ಭಾಳ ವಿಶೇಷವಾಗಿ ಕಾರ್ಯಕ್ರಮ ಪ್ರತಿ ನಡ್ತಾ ಇದೆ. ಲೋಕ ಕಲ್ಯಾಣಕ್ಕಾಗಿ ಮೈಸೂರು ಜನತೆಗೆ ಸಂಬಂಧಗಳುಂಟು ಮಾಡಲಿ ಅಂಥೇಳಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತೀವಿ. ಮೈಸೂರು ಅರಮನೆ ಪ್ರಾಧಿಕಾರದ ಆವರಣದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ.